ಒಬ್ಬ ಜಿಲ್ಲಾಧಿಕಾರಿ ಆಗಿರಲಿ, ಒಬ್ಬ ಮಾನ್ಯ ಸಹಾಯಕ ಆಯುಕ್ತರಾಗಲಿ ಅಥವಾ ತಹಸೀಲ್ದಾರ್ ಆಗಲಿ, ಯಾರೂ ಇದ್ರ ಬಗ್ಗೆ ಯಾವುದೂ ಇದಿಲ್ಲ. ಯಾರನ್ನಾದರೂ ಕೇಳಿ ನಮ್ಗೆ ಹಿಂಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಆರ್ಕೆ ಉತ್ತರ ಕೊಡ್ತಾರೆ. ಇಲ್ಲಿ ಮಾನ್ಯ ಶಾಸಕರಾದ್ರೂ, ನಮ್ಮ ಕ್ಷೇತ್ರದ ಶಾಸಕರಾದ್ರೂ ಜನರ ಸಮಸ್ಯೆನ ಆಲಿಸೋರಿಲ್ಲ. ಈ ಘಟಕ ನಿರ್ಮಿಸ್ತಕ್ಕಂಥವ್ರು ಕೂಡ ಇಲ್ಲಿ ರೈತರು ಆಗಲಿ ಅಥವಾ ಗ್ರಾಮಸ್ಥರಾಗಲಿ ಏನಾದ್ರೂ ಹೇಳಲಿಕ್ಕೆ ಹೋದರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಆರ್ಕೆ ಉತ್ತರ ಕೊಡ್ತಾರೆ ಹೊರತು ಇದು ಕಾನೂನು ಈ ರೀತಿ ಇದೆ, ಈ ರೀತಿ ಇಲ್ಲ ಅಂತ ಅದಕ್ಕೆ ಕಾನೂನೇ ನಮಗೆ ಗೊತ್ತಿದ್ದರೂ ಕೂಡ ನಾವು ನಿಸ್ಸಹಾಯಕರಾಗಿದ್ದೀವಿ. ಇಲ್ಲಿ ರಸ್ತೆ ಬದಿ ನೆಡುಪು ತೋಪಿನಲ್ಲಿ ಇಲ್ಲಿ ಮುಂದೆಗಡೆ 660 ಸರ್ವೆ ನಂಬರ್ನಲ್ಲಿ ಅದು ಅರಣ್ಯ ಇಲಾಖೆ ಉಪವಿಭಾಗ ಬರುತ್ತೆ, ಸಾಮಾಜಿಕ ಅರಣ್ಯ ಇಲಾಖೆ ಉಪವಿಭಾಗ. ಅವ್ರ ಕಡೆಯಿಂದ ಪರ್ಮಿಷನ್ ತಂದಿವೆ ಅಂತಾರೆ. ಅದನ್ನು ಇವತ್ತಿನ ತನಕ ಯಾರಿಗೂ ತೋರಿಸಿಲ್ಲ, ಗ್ರಾಮಸ್ಥರಿಗಾಗಲಿ ಯಾರಿಗೇ ಆಗಲಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಮೂಕ ಪ್ರೇಕ್ಷಕರಾಗಿದ್ದರೆ ಇಲ್ಲಿ ಇವತ್ತಿನ ತನಕ ಇಲ್ಲಿ 10 ವಿದ್ಯುತ್ ಘಟಕ ಸ್ಥಾಪನೆ ಮಾಡಿದ್ರು ಇವತ್ತಿಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಖನೇ ನೋಡಿಲ್ಲ ನಾವು. ಅವರ ಒಂದು ಸಪೋರ್ಟು ಇದೆ ಇವರಿಗೆ. 8 ರಿಂದ 10 ಮರಗಳನ್ನ ಕಡಿಸಿದ್ದಾರೆ. ಇದು ಜಿಲ್ಲಾ ಪಂಚಾಯಿತಿಯ ಒಂದು ಸಹಯೋಗದಲ್ಲಿ ಬರುತ್ತೆ. ಯಾವುದು ರಸ್ತೆ ಬದಿ ನೆಡುತೋಪು, ಅದು ಅರಣ್ಯ ಇಲಾಖೆನೂ ಇದು. ಅದು ಅರಣ್ಯ ಇಲಾಖೆಯಿಂದ ನೆಡುತೋಪಿಗೆ ಸಸ್ಯಗಳನ್ನು ಅವರು ಕಳಿಸಿಬಿಟ್ಟು ಮಾಡಿದರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಅವನ್ನ ನಾಟಿ ಮಾಡುತ್ತೆ. ಅವನ್ನ ಪೋಷಣೆ ಮಾಡ್ತಕ್ಕಂಥವ್ರು ಅರಣ್ಯ ಇಲಾಖೆ ಆದ್ರೂ ವರ್ಷಕ್ಕೆ ಇಷ್ಟು ಅಂತೇಳಿ 1 ಕಿಲೋಮೀಟ್ರಿಗೆ ಒಬ್ಬೊಬ್ಬ ವ್ಯಕ್ತಿನ ನೇಮಿಸಿರ್ತೈತೆ. ಬೇಸಿಗೆ ಟೈಮ್ನಲ್ಲಿ, ಮಳೆಗಾಲದಲ್ಲೇನು ಅದನ್ನು ಆರೈಕೆ ಮಾಡಲಿಕ್ಕೆ ಒಂದು ಗಿಡಕ್ಕೆ ಸರಿ ಸುಮಾರು 25 ರಿಂದ 30 ಸಾವಿರ ರೂಪಾಯಿ ಒಂದು ವ್ಯಯ ಮಾಡುತ್ತೆ. ಅದು ವಯಸ್ಕ ಮರ ಆಗಲಿಕ್ಕೆ ಅದನ್ನು ಒಂದೇ ನಿಮಿಷದಲ್ಲಿ ಕಡಿದು ಹಾಳು ಮಾಡಿದ್ದಾರೆ. ಅದನ್ನು ಕೇಳಿದರೆ ಆರ್ಕೆ ಹೋಗ್ತಾರೆ. ನಮ್ಮೆಲ್ಲ ಎಲ್ಲರ ಥರ ಲೈಸೆನ್ಸ್ ಇದ್ದಾವೆ. AC ಹತ್ರ ಕಂಡಿದ್ದೀನಿ, DC ಕಂಡಿದ್ದೀನಿ, ಎಲ್ಲರೂ ನಮ್ಮನ್ನು ಕೇಳಿದ್ದೀನಿ. ಶಾಸಕರಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಹೇಳ್ತಕ್ಕಂಥದ್ದು, ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಶಾಸಕರು ಅವ್ರು ಕೂಡ ಫೋನ್ ಮಾಡಿಸೋದು, ಸ್ಟೇಷನ್ನಿಗೆ ಅಕಸ್ಮಾತ್ ಕಾನೂನುಬದ್ಧವಾಗಿ ಮಾತಾಡಿದಾಗ ಸ್ಟೇಷನ್ನ ಅವ್ರನ್ನ ಕರೆಸೋದು, ಪೊಲೀಸವ್ರನ್ನ. ಇವರು ಬೇಕಾ ಬಿಟ್ಟಿಯಾಗಿ ಇವ್ರಿಗೆ ತಮಗೆ ಇಷ್ಟ ಬಂದಂತೆ ವರ್ತಿಸ್ತಾ ಇದ್ದಾರೆ. ಇಲ್ಲಿ ರೈತರ ಸಮಸ್ಯೆಗಳನ್ನ ಆಲಿಸೋರೇ ಇಲ್ಲ. ಈಗ 4-5 ದಿನದಿಂದ ಇಲ್ಲಿ ಕಾದು ರಾತ್ರಿ ಹಗಲು ಅನ್ನೋದೇ ಅಕ್ಕಪಕ್ಕ ಜಮೀನವರು ಧೂಳು ಕುಂತು ಆ ಗಾಡಿಗಳು ಓಡಾಡಿ ಇಲ್ಲಿ 10 ವೆಹಿಕಲ್ ಇದ್ದಾವೆ, ಇನ್ನೂ 10 ವೆಹಿಕಲ್ ಬರ್ತಕ್ಕಂಥವು ಇದ್ದಾವೆ. ನಮಗೆ ಸಮಸ್ಯೆ ಆಗಿದೆ ರೀ. ಇಲ್ಲಿ ಬೆಳೆ ಈ ವರ್ಷ ಮುಂಗಾರು ಸರಿಸುಮಾರು 60 ರಿಂದ 70% ಕೈ ಕೊಟ್ಟಿದೆ, ಬಿತ್ತನೆ ಆಗಿದೆ. ಅವು ಇವಾಗ ಸಾಯೋ ಸ್ಥಿತಿನಲ್ಲಿದ್ದಾವೆ. ಅದಕ್ಕೆ ನಮಗೆ ಸೂಕ್ತವಾದ ಪರಿಹಾರ ಕೊಡ್ರಿ ಅಂತಂದೇಬಿಟ್ಟು ಹೇಳಿ ಕೇಳಿದ್ರು ಕೂಡ ಅವ್ರ ಗಮನಕ್ಕೆ ಏನಿಲ್ಲ. ಆಗ ಬಂದೆ ಘಟಕ ನಿರ್ಮಿಸ್ತಕ್ಕಂಥವ್ರು ಅವರು ಅಸಿಸ್ಟೆಂಟು ಕೆಲಸಗಾರರು. ನಾವು ಯಾರನ್ನು ಕೇಳಬೇಕು? ಎಲ್ಲಿ ಹೋದ್ರೂ ಎಲ್ಲರೂ ಅವ್ರು ಮಾಡ್ಕೊಳಕ್ಕೆ ಅನುವು ಮಾಡಿಕೊಡ್ರಿ, ನೀವು ಸಪೋರ್ಟ್ ಮಾಡಿರಿ ಅಂತ ಹೇಳೋರೇ ವಿನಃ ರೈತರ ಸಮಸ್ಯೆಗಳನ್ನು ಕೇಳೋರು ಇಲ್ಲಿ ಯಾರೂ ಇಲ್ಲ ರೀ, ಯಾರೂ ಇಲ್ಲ. ಇದನ್ನು ನಾವು ಯಾರನ್ನ ಕಾಣಬೇಕು? ಇದಕ್ಕೆ ಕಾರ್ಪೊರೇಟ್ ಸಂಸ್ಥೆ ಆಗಿರೋಂದರೆ ಈ ಸಂಸ್ಥೆ ಎಲ್ಲಿದೆ, ಇದಕ್ಕೆ ಕೆಲಸಗಾರರು ಯಾರು, ಯಾರಿಗೂ ಗೊತ್ತಿಲ್ಲ. ಯಾರೋ ಒಬ್ಬರು ಚೆಕ್ ಕೊಟ್ಟು ಹೋಗ್ತಾರೆ. ಬೆಳಿಗ್ಗೆ ಮಧ್ಯಾಹ್ನ ಇನ್ನೊಬ್ಬರು ಬರ್ತಾರೆ, ಸಾಯಂಕಾಲ ಇನ್ನೊಬ್ಬರು ಬರ್ತಾರೆ. ಈ ವಿದ್ಯುತ್ ಘಟಕ ಬೇರೆಯವ್ರಿಗಾಗಿದೆ ಅಂತ ಹೇಳ್ತಾರೆ. ಅವ್ರಿಗಾಗಿತ್ತು, ಇವ್ರಿಗಾಗಿತ್ತು, ಅವ್ರನ್ನ ಕೇಳ್ಕೊಡ್ರಿ, ಯಾರನ್ನ ಕೇಳಬೇಕು? ಇಲ್ಲಿ ನಿರ್ಮಿಸ್ತಕ್ಕಂಥವ್ರು ಯಾರು? ಹಂಗಾದರೆ ಅಧಿಕಾರಿಗಳು ಇಲ್ದಲೇ ಮಾರಿಸ್ತಾರ? ಕಾರ್ಪೊರೇಟ್ ಸಂಸ್ಥೆ ನೇಮಿಸಿರಲ್ವ ಅವ್ರನ್ನ, ಅಧಿಕಾರಿಗಳನ್ನ? ಆರ್ಕೆ ಉತ್ತರ ಕೊಟ್ಬಿಟ್ಟು ರೈತರಿಗೆ ಭಾಳ ತುಂಬ ಅನ್ಯಾಯ ಆಗ್ತಾಯಿದ್ದಾರೆ. ಇದು ಸಾಮಾಜಿಕ ಅರಣ್ಯ ಇಲಾಖೆಯವರು ಕೂಡ ಇದು ರಸ್ತೆ ಬದಿ ನೆಡುಪು ತೋಪನ್ನೆಲ್ಲ ಕಡಿತಾ ಇದ್ದಾರಲ್ಲ ಅವರು, ಮತ್ತು ಆಮೇಲೆ ಪಂಚಾಯತಿಯವರು ಇವರಿಬ್ಬರು ಸಹಯೋಗದಲ್ಲಿ ನೆಡುತೋಪು ಮಾಡಿದ್ದಾರೆ. 10 ಮರ ಕಡಿದಿದ್ದಾರೆ. ಪಂಚಾಯತರೇ ಆಗಲಿ, ಜಿಲ್ಲಾ ಪಂಚಾಯತಿಯವರೇ ಆಗಲಿ, ಸಾಮಾಜಿಕ ಅರಣ್ಯ ಇಲಾಖೆ ಉಪವಿಭಾಗದವರಾಗಲಿ ಇವತ್ತಿಗೂ ಬಂದೇ ಇಲ್ಲ. ಅವರು ಬಂದು ಇಲ್ಲೆಲ್ಲ ಮಹಜರು ಮಾಡಿ ಇದಕ್ಕೆ ಕಾರಣೀಕರ್ತರು ಯಾರು ಮರ ಕಡಿದಿರೋದು ಅವ್ರ ಮೇಲೆ ಸೂಕ್ತ ಇಲಾಖಾ ವಿಚಾರಣೆ ಮಾಡಿಬಿಟ್ಟು ಸೂಕ್ತ ಕ್ರಮ ಕೈಗೊಳ್ಬೇಕಂತಂದು ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬೆಳೆ ನಾಶ ಆಗಿದಾವೆ ಅಂತ ಇಲ್ಲಿ ಸರಿಸುಮಾರು ಜೋಳ, ಇಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥದ್ದು ಗುಡೇಕೋಟೆ ಹೋಬಳಿ ಗುಂಡುಮುಣಗು ಕಂದಾಯ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸಿದ್ದಾಪುರದಲ್ಲಿ 80% ಸೂರ್ಯಕಾಂತಿ, ಇನ್ನು ಒಂದು 10-20% ಶೇಂಗಾ, ಮತ್ತು ಆಮೇಲೆ ಜೋಳ, ಮೆಕ್ಕೆಜೋಳ ನೀರಾವರಿ ಹತ್ತಿ ಮಾಡ್ಕೊಂಡಿದ್ದಾರೆ. ತಮ್ಗೆ ಅನುಕೂಲ ಆಗಿರ್ತಕ್ಕಂಥ ರೈತರು ನೀರಾವರಿ ಮಾಡಿದ್ದಾರೆ. ಕೆಲವರು ದುಡ್ಡು ಇಲ್ಲದೆ ಇರೋರು ಕೂಲಿ ಮಾಡ್ಕೊಂಡು ತಿನ್ನೋರೆ ಅತಿ ಹೆಚ್ಚು, 90% ಇರೋರು ಕೂಲಿ ಮಾಡ್ಕೊಂಡು ತಿನ್ನೋರೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಮಾಡಬೇಕು, ನಾಳೆ ಜೀವನ ಮಾಡಬೇಕು, ತಿರುಗಿ ದಿವಸ ಬೆಳಿಗ್ಗೆ ಎದ್ದರೆ ಕೆಲಸಕ್ಕೆ ಹೋಗಬೇಕು. ಆ ರೀತಿ ಒಂದು ಇದಿದೆ. ಇಲ್ಲಿ ಯಾರು ಉತ್ತಮಸ್ಥರು ಏನು ಯಾರಿಲ್ಲ, ಮಧ್ಯಮರು ಇಲ್ಲ, ಎಲ್ಲರೂ ಬಡವರೇ. ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತಂದೇಬಿಟ್ಟು ಹೇಳಿ ನಾನು ಕೇಳ್ತಾ ಇದ್ದೀನಿ. ನಮ್ಗೆ ಏನು ಮಾಡ್ಬೇಕಂತಲೇ ತೋರಿಸಿದಂಗೆ ಆಗಿದೆ ರೀ. ಇವರೆಲ್ಲ ಪೊಲೀಸ್ನವ್ರಿಗೆ ಕರೆಸ್ತಾರೆ. ನಮಗೆ ಅವ್ರಿಗೆ ಸಂಬಂಧ ಇಲ್ಲಿದ್ದು ಆರಕ್ಷಕರು, ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಆದರೆ ನಾವು ಇವ್ರ ಮೇಲೆ ಗಲಾಟೆಗೆ ಹೋಗಿಲ್ಲ, ವಾಹನಗಳ ಚಾಲಕರ ಮೇಲೇನೂ ಅಲ್ಲೆಗೆ ಹೋಗಿಲ್ಲ, ವಾಹನಕ್ಕೆ ನಾವು ತೊಂದರೆ ಮಾಡಿಲ್ಲ. ಇವರು ಪೊಲೀಸರನ್ನು ಕರೆಸಿಬಿಟ್ಟು ಎದುರಿಸೋದು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಗ್ರಾಮಸ್ಥರಿಗೆ ಯಾಕೋ ಏನೋ ಬಿಡಪ್ಪ, ಅವ್ರು ಏನನ್ನ ಮಾಡ್ಕೊಂಡು ಹೋಗ್ಲಿ ಬಿಡು ಅನ್ನೋ ಒಂದು ಭಯ ಹುಟ್ಟುಬಿಟ್ಟಿದೆ. ಅವರು ಈಗ ಸುಮಾರು ಒಂದು ವಾರದಿಂಚೆ
ಅವ್ರು ಬಂದಿದ್ರೆ ಏನಪ್ಪ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಸರ್, ಕಂಪ್ಲೇಂಟ್ ಕೊಟ್ಟೆ ದೂರುದಾರರು ಯಾರು, ಲಿಖಿತ ದೂರಿನಲ್ಲಿ ಏನು ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡಿದೆ. ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರದ್ದು ಅಂದರೆ ಏನಿಲ್ಲ, ಸುಮ್ಮನೆ ಕರಿತಾ ಇದ್ದಾರೆ, ನೀವು ಗಾಡಿಗೆ ಅಡ್ಡಪಡಿಸಿದ್ದೀವಿ, ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಜಮೀನುಗಳಿದ್ದಾವೆ, ನಮ್ಮ ಜಮೀನುಗಳ ಮೇಲೆ ಹೋಗ್ತಾ ಇದ್ದಾವೆ ಅನ್ನೋದಕ್ಕೆ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ನೇರವಾಗಿ ಹೇಳಿದೆ. ಹೌದ್ರಿ, ನಮಗೆ ಸಂಬಂಧ ಇಲ್ಲ. ಅಲ್ಲೇ ಏನಾದರೂ ಮಾಡಿದ್ದೀವಾ ವಾಹನ ಚಾಲಕರಿಗೆ, ವಾಹನಕ್ಕೆ ಏನಾದರೂ ಅಲ್ಲೇ ಮಾಡಿದ್ದೀವಾ, ಅದು ಏನಾದರೂ ಕಂಡು ಬಂದೇ ತಕ್ಷಣವೇ ನೀವು ನಮ್ಮನ್ನು ತಮ್ಮ ಕಸ್ಟಡಿಗೆ ತೊಗೊಂಡ್ಬಿಟ್ಟು ಹೋಗ್ಬೋದು. ನಾವು ತಪ್ಪಾಗಿದ್ರೆ ನಾವು ಏನೂ ಇಲ್ಲ, ನಾವು ವಾಹನ ಚಾಲಕರಿಗೆ ರಸ್ತೆ ಮಧ್ಯದಲ್ಲೇ ನಿಲ್ಲಿಸಿದಾಗ ತೊಂದರೆ ಆಗುತ್ತೆ ಸಾರ್ವಜನಿಕರಂತ ಯಾವುದಾದ್ರೂ ಒಂದು ಖಾಲಿ ಜಾಗದಲ್ಲಿ ನಿಲ್ಲಿಸಿ ನಾವು ಕೇಳಿದ್ದೀವಿ. ಆಗ ಇವ್ರು ಕೆಲಸ ಮಾಡಿರ್ತಕ್ಕಂಥವ್ರು, ವಿದ್ಯುತ್ ಘಟಕ ನಿರ್ಮಾಣ ಮಾಡ್ತಕ್ಕಂಥವ್ರು ಕರೆಸಿರೋದು ಪೊಲೀಸ್ನವರು. ಅವ್ರದ್ದು ಏನು ಅಂತ ಗೊತ್ತಾಗಲಿಲ್ಲ. ಅವ್ರು ಎದುರಿಸಿದ ತಕ್ಷಣ ಗ್ರಾಮಸ್ಥರು ಒಬ್ಬರವರು 16 ಜನ ಇರ್ತಕ್ಕಂಥವ್ರು ಒಬ್ಬೊಬ್ಬರೇ ಹೋದಾಗ ಹೊರಗೆ ಆಗ್ಬಿಡ್ತಾರೆ, ಭಯ ಬಿದ್ದುಬಿಟ್ಟು.